ಹಲೋ ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಇವತ್ತು ನನ್ನ ವಿಡಿಯೋ ಏನೇ ಇದ್ರೂ ವಿಷನ್ ಬೋರ್ಡ್ ಬಗ್ಗೆ ಆ್ಯಂಡ್ ತುಂಬ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳ್ತಾ ಇರ್ತೀರಾ. ನನಗೆ ಅಷ್ಟು ನಾಲೆಜ್ ಇಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಅಂಥದ್ದು. ಬಟ್ ನಾನು ಏನು ಮಾಡ್ತೀನಿ, ಏನು ಮಾಡಬಹುದು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ 2025 ಡಿಸೆಂಬರ್ 31 ಆಗಿರುತ್ತೆ. ಆ್ಯಂಡ್ ನಿಮಗೆ ಏನೆಲ್ಲ ಮಾಡಬೇಕು 2026 ಅಂತ ಅಂದ್ಕೊಂಡಿರ್ತೀರ, ಆ ಥರದ್ದು ಫೋಟೋಸ್ನ ನೀವು ಪ್ರಿಂಟೌಟ್ ತೊಗೊಂಡು ಬರ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ವಾಲ್ಪೇಪರಲ್ಲಿ ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ನನಗೆ ಯಾವ ಥರ ಬೇಕು ಅಂತ ಅಂದ್ಬಿಟ್ಟು ಫಸ್ಟೇ ಎಲ್ಲ ಪಿಂಟ್ರೆಸ್ಟಲ್ಲಿ ನೋಡಿರ್ತೀನಿ. ನೀವು ಪಿಂಟ್ರೆಸ್ಟ್ನ ಡೌನ್ಲೋಡ್ ಎಲ್ಲ ಮಾಡ್ಕೋಬೇಡಿ. ಆನ್ಲೈನಲ್ಲೇ ನೀವು ಲಾಗಿನ್ ಮಾಡಿಕೊಂಡು ನೀವು ಬೇಕಾಗಿರೋ ಪಿಕ್ಚರ್ಸ್ನ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲನೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಫೈಲ್ಸ್ ಇರುತ್ತೆ, ಮತ್ತು ಅದನ್ನು ಕ್ಯಾಮ್ರಾಗೆ ಸೇವ್ ಮಾಡ್ಕೊಳ್ಬೋದು. ನಾನೊಂದು 80 ಫೋಟೋಸ್ ಏನೋ ಪ್ರಿಂಟ್ನ ತೆಗೆಸ್ಕೊಂಡು ಬಂದಿದೆ. ಆ್ಯಂಡ್ ನನಗೆ ಬೇಕಿತ್ತು ಅಂತ ಅನ್ನಿಸ್ತು, ಅದಕ್ಕೆ ನಾನು ಅಷ್ಟೊಂದು ತೊಗೊಂಡು ಬಂದೆ. ಆ್ಯಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹೇಗೆ ವಿಷನ್ ಬೋರ್ಡ್ನ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಸುಮಾರು ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಹೇಗೆ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಎರಡೆರಡು ಪ್ರಿಂಟ್ನ ತೊಗೊಂಡು ಬಂದಿದ್ದೆ. ಯಾಕೆ ಅಂದರೆ ಒಂದು ಬುಕ್ಕಲ್ಲಿ ಇರಲಿ, ಇನ್ನೊಂದು ನನ್ನ ವಾಲಲ್ಲಿ ಇರಲಿ ಅಂತ ಹೇಳಿಬಿಟ್ಟು ತಂದಿದ್ದೆ. ಸೊ ನನಗೇನೆಲ್ಲ ಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ, ಬೇಡದಿರೋದೆಲ್ಲ ಬಿಸಾಕಿದ್ದೀನಿ. ಅಂದರೆ ತುಂಬ ಎಕ್ಸ್ಟ್ರಾ ತಂದುಬಿಟ್ಟಿದ್ದೆ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಒಂದು 110 ಏನೋ ತಂದುಬಿಟ್ಟಿದ್ದೆ. ಸೊ ಅದರಲ್ಲಿ ಯಾವುದೆಲ್ಲ ಬೇಡ ಅದೆಲ್ಲನೂ ಬಿಸಾಕ್ಬಿಟ್ಟೆ. ಅಂದರೆ ಎಲ್ಲ ಸಿಮಿಲರ್ ಇರೋದ್ರಿಂದ ಬಿಸಾಕ್ಬಿಟ್ಟೆ. ಸೊ ಕಟ್ಟೆಲ್ಲ ಮಾಡಿಕೊಂಡು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಬಿಕಾಸ್ ಫುಲ್ ಗಲೀಜಾಗ್ಬಿಟ್ಟಿತ್ತು. ಆಮೇಲೆ ಬೇಕಿದ್ರೆ ಅಂಟಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಲೋಟ ಕಾಫಿ ಕುಡಿಯೋಣ. ಯಾಕಂದರೆ ನೀವು ನಂಬಲ್ಲ, ಒಂದು 2 hours ತೊಗೊಳ್ತು ಅನ್ಸುತ್ತೆ ಅದೆಲ್ಲ ಕಟ್ ಮಾಡೋದಕ್ಕೆ. ಯಾಕಂದರೆ 80 ಪಿಕ್ಚರ್ಸ್ ಅದೇ ಈಸಿ ಅಲ್ಲ, ಅದು ಎರಡೆರಡು ಬೇರೆ ಇತ್ತು. ಸೊ ಎಲ್ಲನೂ ಕಟ್ ಮಾಡಿಕೊಂಡು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡೆ. ಆ್ಯಂಡ್ ಜರ್ನಲ್ ಬಗ್ಗೆ ಕೂಡ ತುಂಬ ಜನ ಕೇಳಿದ್ದೀರಾ. ನಾನು ಎಷ್ಟೋ ಸರ್ತಿ ಕಮೆಂಟ್ಸಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ. ಆ್ಯಂಡ್ ವೀಡಿಯೋದಲ್ಲಿ ತಿಳ್ಸೋಕ್ಕೂ ಪ್ರಯತ್ನ ಪಟ್ಟಿದ್ದೀನಿ. ತುಂಬ ಜನ ಆದರೂ ಕೇಳ್ತಾನೆ ಇರ್ತೀರಾ. ನಾನು ಲಾಸ್ಟ್ ಟೈಮ್ ಹೇಳಿದೆ ರಂಜಿತಾ ಪ್ರಕಾಶ್ ಅವ್ರದ್ದು ವಿಡಿಯೋಸ್ ನೋಡಿ, ಅವ್ರು ಅದನ್ನೇ ಹೇಳ್ತಿರ್ತಾರೆ ತುಂಬ ಸರ್ತಿ. ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡಬೇಕು, ಜರ್ನಲ್ ಹೇಗೆ ಬರೀಬೇಕು, ಈ ಥರ ಬೇರೆ ಬೇರೆ ವಿಡಿಯೋಸ್ನ ಅವರು ಅಪ್ಲೋಡ್ ಮಾಡಿರ್ತಾರೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇದ್ರ ಮಧ್ಯೆ ನನಗೆ ಸ್ವಲ್ಪ ಟೈಮ್ ಇತ್ತು, ಕಾಫಿ ಕುಡಿದೆ ಒಂದು ಲೋಟ ಬಿಸಿ ಬಿಕಾಸ್ ಸ್ವಲ್ಪ ಬ್ರೇಕ್ ಬೇಕಿತ್ತು ಅಂತ ಅಂದ್ಬಿಟ್ಟು. ಅದಾದಮೇಲೆ ನನ್ನ ಸ್ಕಿನ್ನ ಒಂದು ಸ್ವಲ್ಪ ಕೇರ್ ಮಾಡಿದೆ, ಒಂದು ಹೊಸ ಟೂಲ್ನ ಟ್ರೈ ಮಾಡಿದೆ. ಇದೆ ಅದು ಯಾವುದು ಅಂತಂದರೆ ಇದು ಅಗಾರೋ ಅವರ 3-in-1 ಫೇಶಿಯಲ್ ರೇಸರ್ 2597. ನಿಮಗೆ ಇದರಲ್ಲಿ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ ಆ್ಯಂಡ್ ಹಾಗೆ ಟ್ರಾವೆಲ್ ಬ್ಯಾಗ್ ಕೂಡ ಕೊಟ್ಟಿರ್ತಾರೆ. ದಿಸ್ ಇಸ್ ಹೌ ದ ಪ್ರಾಡಕ್ಟ್ ಲುಕ್ಸ್ ಲೈಕ್. ಇದು ತುಂಬಾನೇ ಹ್ಯಾಂಡಿ ಆಗಿದೆ. ನಾವು ಎವ್ರಿ ಸಿಂಗಲ್ ಡೇ ಇದನ್ನ ಬಳಸ್ಕೋಬಹುದು. ಆ್ಯಂಡ್ ನಿಮ್ಗೆ ಎಲ್ರಿಗೂ ಗೊತ್ತು ಇಂಟರ್ನೆಟ್ಟಲ್ಲಿ ಈ ಒಂದು ಟೂಲ್ ಎಷ್ಟು ವೈರಲ್ ಆಗಿತ್ತು ಅಂತ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನೀವು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ, ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಸಾಕು. ಇದು ಬ್ಯಾಟ್ರಿ ಇರೋ ಅಂತ ಒಂದು ರೋಲರ್. ಇದು ಫೇಸ್ ಅಷ್ಟೇ ಅಲ್ಲ, ಬಾಡಿಗೆ ಕೂಡ ನಾವು ಬಳಸ್ಕೋಬಹುದು. ಆ್ಯಂಡ್ ಕಂಪ್ಲೀಟ್ ಮಸಾಜ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ನ ಪ್ರಮೋಟ್ ಮಾಡಿ ನಮಗೊಂದು ರಿಲ್ಯಾಕ್ಸೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ. ನಾವು ಇದನ್ನ ದಿನ ಬಳಸೋದ್ರಿಂದ ನಮಗೆ ಪಫಿನೆಸ್ ಆಗಿರ್ಬೋದು, ಫೈನ್ ಲೈನ್ಸ್, ಡಾರ್ಕ್ ಸರ್ಕಲ್ಸ್ ಎಲ್ಲಾನು ಇಂಪ್ರೂವ್ ಆಗುತ್ತೆ. ಹಾಗೆ ಸ್ಕಿನ್ ಎಲಾಸ್ಟಿಸಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಅಂಡ್ ಇದೆಲ್ಲ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ, ಹಾಗೆ ಹೆಲ್ದಿ ಆಗಿ ಕೂಡ ಇರುತ್ತೆ. ಇನ್ನೊಂದು ಏನು ಅಂದ್ರೆ, ಇದು ವಾಟರ್ ಪ್ರೂಫ್ ಕೂಡ. ಫುಲ್ಲಿ ಡಿಸೈನ್ ಲೈಕ್ 360 ಡಿಗ್ರಿ. ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಬೇಕು ಆನ್ ಅಂಡ್ ಆಫ್ಗೆ. ಅಂಡ್ ಬೆಳಕಿರ್ಲಿಲ್ಲ ಅಂದ್ಬಿಟ್ಟು ನಾನು ಲೈಟ್ನ ಹಾಕೊಂಡಿದ್ದೇನೆ, ಅದಕ್ಕೆ ನಿಮಗೆ ತೋರಿಸ್ತಾ ಇದೆ. ಆ್ಯಂಡ್ ನಾವು ಸ್ಕಿನ್ ಕೇರ್ ಒಟ್ಟಿಗೆ ಕೂಡ ಇದನ್ನು ಬಳಸ್ಕೋಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು 1 by 1 ತೋರಿಸ್ತೀನಿ ಬನ್ನಿ. ಫಸ್ಟ್ ಇಲ್ಲಿ ನಾನು ನನ್ನ ಫೇಸ್ಗೆ ಸೂಟ್ ಆಗೋಂಥ ಸೀರಮ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ನಾನು ಫಸ್ಟ್ ಇಲ್ಲಿ 3D ವಿ ರೋಲರ್ ಹೆಡ್ನ ಬಳಸ್ತಾ ಇದ್ದೀನಿ. ಇದು ವಿ ಶೇಪಲ್ಲಿದೆ, ಹಾಗೆ ಡೈಮಂಡ್ ಕಟ್ ಡಿಸೈನ್ ಇರೋದ್ರಿಂದ ನಮ್ಮ ಎಲ್ಲ ಫೇಶಿಯಲ್ ಫೀಚರ್ಸ್ಗೂ ಇದು ಫಿಟ್ ಆಗುತ್ತೆ. ಲೈಕ್ ಕಾಂಟೂರ್ ಆಗಿರ್ಬೋದು, ಪರ್ಫೆಕ್ಟ್ ಆಗಿರುತ್ತೆ. ನಾನು ಇಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ಬಳಸಿ. ಆ್ಯಂಡ್ ಇನ್ನೊಂದೇನು ಅಂದರೆ, ನಮಗೆ ಲಿಫ್ಟ್ ಕೂಡ ಪ್ರೊವೈಡ್ ಮಾಡುತ್ತೆ ನಾವು ಎವ್ರಿ ಡೇ ಬಳಸಿದ್ರೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಂಟರ್ನೆಟ್ಟಲ್ಲಿ ಎಷ್ಟು ವೈರಲ್ ಆಗಿತ್ತು ನೀವೆಲ್ಲರೂ ಆಲ್ರೆಡಿ ನೋಡಿದ್ದೀರಾ. ನಾನು ಫೇಸ್ ಅಷ್ಟೇ ಅಲ್ಲ, ನೆಕ್ ಹತ್ರ ಕೂಡ ಬಳಸಿದ್ದೀನಿ. ಹಾಗೆ ನನ್ನ ಅಂಡರ್ ಐಲ್ ಕೂಡ ಇದನ್ನ ಯೂಸ್ ಮಾಡಿದ್ದೀನಿ. ಸೆಕೆಂಡ್ ಅಟ್ಯಾಚ್ಮೆಂಟ್ ನ ಬಳಸಕ್ಕೂ ಮುಂಚೆ ನಾನಿಲ್ಲಿ ನನ್ನ ಫೇಸ್ಗೆ ಸೂಟ್ ಆಗುವಂಥ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಐ ಹ್ಯಾವ್ ಲೈಕ್ ಟೀ ಬಾರ್ ಹೆಡ್. ಇದು ನಮಗೆ 6000 ವೈಬ್ರೇಷನ್ನ ಪ್ರೊವೈಡ್ ಮಾಡುತ್ತೆ. ಪರ್ ಮಿನಿಟ್ ಡೆಲಿವರ್ಸ್ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್. ಇದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಬೂಸ್ಟ್ ಆಗುತ್ತೆ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಬೂಸ್ಟ್ ಆದರೆ ಡೆಫಿನೆಟ್ಲಿ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಸ್ಕಿನ್ ಟೆನ್ಷನ್ ಇದ್ರೂ ಅದು ಕೂಡ ರಿಲೀಫ್ ಆಗುತ್ತೆ. ಜೊತೆಗೆ ನಾವು ಏನೇ ಒಂದು ಪ್ರಾಡಕ್ಟ್ನ ಬಳಸಿರ್ತೀವಿ ಗೊತ್ತಾ, ಅದು ಕೂಡ ಎನ್ಹಾನ್ಸ್ ಆಗಿ ನಮ್ಮ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ನಾನು ಯಾವ್ಯಾವ ಪಾಯಿಂಟಲ್ಲಿ ಬಳಸ್ತಿದ್ದೀನಿ ಅಂತ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಇದನ್ನು ನೋಡಿಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಅಟ್ಯಾಚ್ಮೆಂಟ್ ನನ್ನ ಹತ್ರ ಇರೋದು ಪಾಯಿಂಟರ್ ಹೆಡ್ ಐಡಲ್. ಇದು ಪಾಯಿಂಟೆಡ್ ಆಗಿರೋದ್ರಿಂದ ನಮ್ಮ ಪ್ರತಿ ಕಾರ್ನರ್ಸ್ನ ಕೂಡ ನಾವು ಪಾಯಿಂಟ್ ಮಾಡಿ ಇದನ್ನ ಬಳಸಬಹುದು. ಸ್ಪೆಷಲಿ ಅಂಡರ್ ಐಗೆ ತುಂಬಾನೇ ಒಳ್ಳೇದು. ನೀವೇನಾದ್ರೂ ನಂತರ ನಿದ್ದೆ ಕಡಿಮೆ ಮಾಡ್ತಿದ್ರೆ ಅಥವಾ ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಿದ್ರೆ, ಮೊಬೈಲ್ ಜಾಸ್ತಿ ನೋಡ್ತಾ ಇದ್ರೆ, ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ನೋಡಿದ್ರಲ್ಲ ಹೇಗೆ ಯೂಸ್ ಮಾಡೋದು ಅಂದ್ಬಿಟ್ಟು. ಅಂಡ್ ಒಂದೇ ಸತಿ ಯೂಸ್ ಮಾಡಿ ಬಿಡಬೇಡಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂತ ಇದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಕಸ್ಮಾತ್ ಏನಾದ್ರೂ ನೀವು ಇದನ್ನ ತಗೊಂಡು ಯೂಸ್ ಮಾಡ್ತಿದ್ರೆ ನನಗೆ ತಿಳಿಸಿ.
ಇದಾದಮೇಲೆ ಮತ್ತೆ ನಾನು ವಿಷನ್ ಬೋರ್ಡ್ಗೆ ಎಲ್ಲನೂ ಲೈಕ್ ಸ್ಟಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸ್ವಲ್ಪ ಟೈಮ್ ಹಿಡೀತು ಬಿಕಾಸ್ ನಾನು ಒಂದಲ್ಲ ಎರಡಲ್ಲ 3 ಕೆ ಜಿ ಕಾರ್ಡ್ಬೋರ್ಡಲ್ಲಿ ಅಂಟ್ಸ್ಕೊಂಡಿದ್ದೀನಿ. ನಂಗೆ ಗೊತ್ತು ಇಷ್ಟು ದೊಡ್ಡದು ಅವಶ್ಯಕತೆ ಇದೆ ಅಂತ, ನನಗೆ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಎಲ್ಲನೂ ಕಟ್ ಮಾಡಿ ನೀಟಾಗೆ ಅಂಟಿಸ್ಕೊಂಡೆ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಕೆಲವೊಂದು ದೇವ್ರದ್ದು ಫೋಟೋಸ್ ಕೂಡ ಪ್ರಿಂಟ್ ತೊಗೊಂಡು ಬಂದಿದ್ದೆ. ನಂಗೆ ತುಂಬ ದಿವಸದಿಂದ ಆಸೆ ಇತ್ತು ನನ್ನ ಗೋಡೆಗಳಿಗೆ ನಾನು ಇಷ್ಟಪಡೋವಂಥ ದೇವ್ರಗಳದ್ದು ಪ್ರಿಂಟು ತಂದು ಹಾಕಬೇಕು ಅಂತ ಅಂದ್ಬಿಟ್ಟು ಫೈನಲಿ ತೊಗೊಂಡು ಬಂದಿದ್ದೀನಿ, ಅಂಟಿಸಿದ್ದೀನಿ. ಸ್ಟಿಕ್ ಮಾಡೋದು ಒಂದೇ ಬಾಕಿ ಇವಾಗ. ಇದ್ರ ಮಧ್ಯ ಮತ್ತೆ ಹುಂಡಿಗೆ ಕಾಸು ಹಾಕ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಯಾರೋ ಹೆದರಿಸ್ಬಿಟ್ಟಿದ್ದೀರಾ, ಇವು ವುಡ್ಡು ಏನೋ ಬೂಸ್ ಬಂದುಬಿಡುತ್ತೆ, ನೋಟೆಲ್ಲ ಹಾಳಾಗುತ್ತೆ ಅಂತ ನಂಗೆ ಭಯ ಬಂದುಬಿಟ್ಟಿದೆ. ಹಾಕ್ತಾ ಇದ್ದೀನಿ. ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಫ್ರಿಜ್ಜದು ಇದು ಬರುತ್ತೆ ಗೊತ್ತಾ, ಫ್ರಿಜ್ ಮೇಲೆ ವೈಫೈ ಕನೆಕ್ಷನ್ ಇಟ್ಟಿದ್ದೀವಿ, ವೈಫೈ ಕನೆಕ್ಷನ್ದು ಬಾಕ್ಸು. ಸೊ ಆ ಬಾಕ್ಸಿಂದ ಇಡ್ತೀನಿ. ಅದು ಸ್ವಲ್ಪ ಬಿಸಿ ಇರುತ್ತಲ್ವ, ಇದು ಯಾವಾಗಲೂ ಬಿಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಮತ್ತು ಅಷ್ಟೆಲ್ಲ ಕಷ್ಟಪಟ್ಟಿರೋ ದುಡ್ಡು ಹಾಕ್ಬಿಟ್ಟು ಹಾಳಾಗ್ಬಿಟ್ರಿ ಅಂತ ಭಯ ನನಗೆ. ನೀವೆಲ್ಲ ಬೇರೆ ಹೇಳಿದ್ದೀರಾ ಅಕ್ಕ ಹಂಗಾಗುತ್ತೆ ಅಕ್ಕ ಹಿಂಗಾಗುತ್ತೆ ಅಂತ. ಸೊ ಆ ಒಂದು ಕಾನ್ಷಿಯಸ್ಗೆ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಇರಲಿ, ಆ ಥರ ಎಲ್ಲ ಏನೂ ಆಗಲ್ಲ. ಸೊ ನೋಡೋಣ. ನೆಕ್ಸ್ಟು ಒಂದು ಸೀಬೆಕಾಯಿ ತಿಂದು ಉಪ್ಪು ಖಾರ ಹಾಕೊಂಡು ತಿಂದರೆ ನಾನು ಗೆದ್ಕೊಂಡೆ. ಹಂಗೆ ತಿಂದರೆ ಮಾತ್ರ ಸತ್ತೆ. 1 ತಿಂಗಳು ತನಕ ಹುಷಾರು ತಪ್ಪದೆ ಅಷ್ಟೇ, ಮುಗೀತು ಕತೆ. ಫಸ್ಟ್ ನಾನು ಕಟ್ಕೊಳ್ತೀನಿ, ಒಂದು ಕಡೆ ಇರ್ತೀನಿ, ಪ್ಲೇಸ್ಮೆಂಟ್ ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ, ಮುಂದೆ ತನಕ ತೆಗೆಯಲಿಲ್ಲ. ನಮ್ಮ ಅಪ್ಪನ ಆ್ಯಕ್ಷನ್ಸ್ ನೋಡಿದ್ರಲ್ಲ, ಕುಡ್ದಾಗ ನಮ್ಮಪ್ಪ ಏನೆಲ್ಲ ಮಾಡ್ತೀನಿ, ಹೊಡಿತೀನಿ ವಿಂಡೋಸ್ಗೆ ಅಂತೆಲ್ಲ ಹೇಳ್ತಾ ಇದ್ದಿದ್ದು. ಸೊ ನಮ್ಮಪ್ಪ ಕುಡಿತಾ ಇದ್ರು, ಇವಾಗ ಕುಡಿತಾ ಇಲ್ಲ. ಅವ್ರು ಡಿಪೆಂಡ್ಸ್, ಅವರಿಗೆ ಹೆಂಗಿರ್ಬೇಕೋ ಹಂಗಿರ್ತಾರೆ. ಬಟ್ ಯಾರನ್ನೂ ಅವ್ರನ್ನ ಅಡ್ಡಿ ಮಾಡಲ್ಲ. ನಾನು ಜಗಳ ಆಡ್ತೀನಿ, ಬಟ್ ಸ್ಟಿಲ್ ಆಮೇಲೆ ನಾನೇ ನೋಡ್ಕೊಳ್ಳೋದು ಅವರನ್ನು. ಆ್ಯಂಡ್ ವಿಷನ್ ಬೋರ್ಡ್ ಅಂಟ್ಸೋಕ್ಕೆ ಅವರು ಹೆಲ್ಪ್ ಮಾಡಿದ್ರು. ಅದು ಒಂದೇ ಅಲ್ಲ, ಅದ್ರ ಜೊತೆಗೆ ಇನ್ನೂ 2 kg ಕಾರ್ಡ್ಬೋರ್ಡ್ ಅಂಟಿಸಿದ್ದೀನಿ. ಬಟ್ ಅದ್ರದ್ದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾನು ಏನೆಲ್ಲ ಅಂಟಿಸಿದ್ದೇನೆ ಅದನ್ನು ಬ್ಲರ್ ಮಾಡಿದ್ದೀನಿ. ಬಿಕಾಸ್ ನನ್ನ ವಿಷಸ್ಸು ಯಾರು ನೋಡಬಾರ್ದು ಅಂತ ಅಂದ್ಬಿಟ್ಟು, ಅದು ನನ್ನಲ್ಲೇ ಇರಬೇಕು. ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಎನರ್ಜಿ ಅಂತ ಅಂದ್ಬಿಟ್ಟು ಅಷ್ಟೇ. ನೋಡಬಹುದು ಅಂತ ಅಂತಾರೆ, ಬಟ್ ನನಗೇನೋ ಅದು ಅಷ್ಟು ಕಂಫರ್ಟಬಲ್ ಇಲ್ಲ. ಅದಕ್ಕೋಸ್ಕರ ಡೆಫಿನೆಟ್ಲಿ ನಾನು ಅದೆಲ್ಲ ಫುಲ್ಫಿಲ್ ಆಯಿತು ಅಂದರೆ ನನಗೆ ಕಾನ್ಫಿಡೆನ್ಸ್ ಇದೆ, ಅಟ್ಲೀಸ್ಟ್ 80% ಆದರೂ ಫುಲ್ಫಿಲ್ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಂಬಿಕೆ ಇದೆ. ಸೊ ಖಂಡಿತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ, ಅಂದರೆ ಹೇಗೆ ಏನೆಲ್ಲ ಆಯಿತು ಅಂತ ಅಂದ್ಬಿಟ್ಟು. ನೀವು ಅಷ್ಟೇ, ನಿಮಗೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ 2026ಅಲ್ಲಿ, ಇದೇ ಐ ಮೀನ್ ಲೈಕ್ ಸ್ಟಾರ್ಟ್ ಅಂತ ಅನಿಸುತ್ತೆ. ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್, ಹಿಂಗೆ ಹಂಗೆ ಅಂತ ಅಲ್ಲ, ನಾಳೆ ಬೇಕಿದ್ರೂ ಮಾಡ್ಬೋದು ಅಥವಾ ಈಗಲೂ ಕೂಡ ನೀವು ಮಾಡ್ಬೋದು. ನಿಮ್ಗೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಪ್ರಿಂಟೌಟ್ ತೊಗೊಂಡು ಬಂದು ನೀವು ವಾಲ್ ಮೇಲೆ ಹಾಕ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಆ ಒಂದು ಫೋಟೋಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಕ್ರಾಪ್ ಮಾಡಿ ನಿಮ್ಮ ವಾಲ್ಪೇಪರಲ್ಲಿ ಕೂಡ ಇಟ್ಕೊಳ್ಬೋದು. ಸೊ ಎವ್ರಿ ಡೇ ನೀವು ಬೆಳಗ್ಗೆ ಎದ್ದಾಗ ಅದನ್ನು ನೋಡ್ತಾ ಇರಿ. ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅದನ್ನು ನೋಡ್ತಾ ಇರಿ, ನೀವು ಗ್ರೇಟ್ಫುಲ್ ಆಗಿರಿ ನಾನು ಇದನ್ನು ಮಾಡ್ತೀನಿ ಅಂತ. ಜೊತೆ ಏನು ಅಂದರೆ ನೀವು ಬರೀ ಅದು ನೋಡ್ತಾ ಇದ್ರೆ ನಿಮಗೆ ಅದು ಫುಲ್ಫಿಲ್ ಆಗಿಬಿಡಲ್ಲ, ಆ್ಯಕ್ಷನ್ಸ್ ಕೂಡ ತೊಗೋಬೇಕು. ಅಂದರೆ ಅದಕ್ಕೆ ಏನು ಮಾಡಬೇಕು ಅಂದ್ಬಿಟ್ಟು ಅದ್ರ ಪ್ರಕಾರ ನೀವು ವರ್ಕ್ ಕೂಡ ಮಾಡಬೇಕು. ಸೊ ಆಗ ಡೆಫಿನೆಟ್ಲಿ ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಆಗುತ್ತೆ. ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಆಗೋದಕ್ಕೆ ನೀವು ಏನು ಎಫರ್ಟ್ಸ್ ಹಾಕ್ತೀರಾ, ಇನ್ ರಿಟರ್ನ್ಸಲ್ಲಿ ಯೂನಿವರ್ಸ್ ಕೂಡ ಅದಕ್ಕಿಂತ ಡಬಲ್ ಎಫರ್ಟ್ಸ್ ನಿಮಗೆ ವಾಪಸ್ ಕೊಡುತ್ತೆ. ಸೊ ನೀವೇನು ಮಾಡಿದೆ ನನ್ನ ಡಿಸೈರ್ಸ್ ಫುಲ್ಫಿಲ್ ಆಗಬೇಕು ಅಂದರೆ ಖಂಡಿತ ಆಗಲ್ಲ. ಸೊ ಅದಕ್ಕೆ ನೀವು ವರ್ಕ್ ಮಾಡಿ, ಖಂಡಿತ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಜರ್ನಲ್ ಏನು ಅಂತ ಅಂದರೆ ನಿಮಗೆ ಇಡೀ ದಿನಕ್ಕೆ ನಿಮಗೆ ಏನೆಲ್ಲ ಸಿಕ್ಕಿದೆ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರಿ. ಅಂದರೆ ಫಸ್ಟ್ ಆಫ್ ಆಲ್ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೊಂದು ದಿನ ಸಿಕ್ಕಿದೆ, ಇನ್ನೊಂದು ದಿನ ನೀವು ಜೀವಿಸಿದ್ದೀರಾ, ಇನ್ನೊಂದು ಬೆಳಗ್ಗೆ ನೀವು ಎದ್ದು ಕಂಡುಬಿಟ್ಟಿದ್ದೀರಾ. ಸೊ ಅದಕ್ಕೆ ಫಸ್ಟು ಥ್ಯಾಂಕ್ಫುಲ್ ಆಗಿರಿ. ಆ್ಯಂಡ್ ಊಟಕ್ಕಾಗಿರ್ಬೋದು, ನೀರಿಗಾಗಿರ್ಬೋದು, ಆ್ಯಂಡ್ ಇವತ್ತು ನೀವು ಹಾಕೊಂಡಿರೋ ಬಟ್ಟೆಗಾಗಿರ್ಬೋದು, ನೀವು ಉಸಿರಾಡ್ತೀರಾ ಅದಕ್ಕಾಗಿರ್ಬೋದು, ಆ್ಯಂಡ್ ನೀವು ಖುಷಿಯಾಗಿದ್ದೀರಾ ಅದಕ್ಕಾಗಿರ್ಬೋದು, ಏನೆಲ್ಲ
ಸಿಕ್ಕಿದೆ ನಿಮಗೆ ಲೈಫಲ್ಲಿ, ಫಸ್ಟು ಚಿಕ್ಕ ಚಿಕ್ಕದಿಂದ ಸ್ಟಾರ್ಟ್ ಮಾಡಿ ಖಂಡಿತ ನೀವು ದೊಡ್ಡದನ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಸಾಧ್ಯತೆ ಇದ್ದೇ ಇದೆ. ನಾನು ಲಾಸ್ಟ್ ಇಯರ್ ಏನು ಮ್ಯಾನಿಫೆಸ್ಟ್ ಮಾಡಿದೆ ಅಂದರೆ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ದೇನೆ ಬರೀ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಪ್ರಯತ್ನ ಪಟ್ಟು ನಾನು ಎಷ್ಟೋ ವಿಚಾರಗಳನ್ನ ಪಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾ ಖುಷಿಯಾಗಿದೆ ಲಾಸ್ಟ್ ಇಯರ್. ನಂಗೆ ಎಷ್ಟೊಂದು ಅಪ್ಸ್ ನೋಡಿದೆ ಅಂತ ಹೇಳ್ಬೋದು ಲೈಫಲ್ಲಿ. ವಿಷನ್ ಬೋರ್ಡೇ ನಾನು ಮಾಡ್ಕೊಂಡಿರಲಿಲ್ಲ, ಹಾಗೆ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಅದು ನಾನು ಒಂದು 60% ಅಷ್ಟೇ ಮ್ಯಾನಿಫೆಸ್ಟ್ ಮಾಡಿರೋದು. ಇವಾಗ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಟೈಮಲ್ಲಿ ಡೆಫಿನೆಟ್ಲಿ ನಾನು ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇನ್ನೊಂದೇನು ಅಂದರೆ ಡೌಟಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಬಾರ್ದು, ಓಕೆನಾ? ಅಂದರೆ ಆಗುತ್ತಾ ಇಲ್ವಾ ಅಂತೆಲ್ಲ ನೀವು ಮಾಡಬಾರ್ದು. ಆಗೇ ಆಗುತ್ತೆ ಅಂತ ಅಂದ್ಕೊಂಡು ನೀವು ಮಾಡಬೇಕು, ಆಗಿದೆ ಅಂತ ಅಂದ್ಕೊಳ್ಬೇಕು. ಸೊ ಪ್ರೆಸೆಂಟಲ್ಲಿ ಇರಬೇಕು ಆ್ಯಂಡ್ ಫ್ಯೂಚರಿಗೆ ಹೋಗ್ಬಿಡ್ಬೇಕು ನೀವು. ಸೊ ಖಂಡಿತ ಅವಾಗ ಆಗುತ್ತೆ. ಯಾವುದೇ ರೀತಿ ತಲೆಯಲ್ಲಿ ಗೊಂದಲ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದು ವರ್ಕ್ ಆಗಲ್ಲ. ಆಮೇಲೆ ನಾನು ಮಾಡಿದೆ ನನಗೆ ವರ್ಕ್ ಆಗಿಲ್ಲ ಅಂತೆಲ್ಲ ಹೇಳಬಾರ್ದು. ಸೊ ಸ್ಟಾರ್ಟ್ ಫ್ರಮ್ ಬೇಸಿಕ್, ನಿಮ್ಗೆ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಮಾಡ್ತಾ 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 ನೀವು ದೊಡ್ಡದಕ್ಕೆ ಕೈ ಹಾಕ್ಬೋದು. ಖಂಡಿತ ಆಗೇ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಾನೇ 2025 ನಾನು ತುಂಬ ನೋಡಿದೆ, ತುಂಬ ಅಚೀವ್ ಮಾಡಿದೆ. ಆ್ಯಂಡ್ ನಾನು ಅಲ್ಲದೆ ಇರೋದನ್ನು ಎಷ್ಟೋ ವಿಚಾರಗಳನ್ನ ನಾನು ಪಡ್ಕೊಂಡಿದ್ದೀನಿ. ಅದಕ್ಕೆ ನಂಗೆ ತುಂಬ ಖುಷಿಯಾಗಿದ್ದೀನಿ. ಯೂನಿವರ್ಸಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಬಿಕಾಸ್ ಅಷ್ಟು ನನ್ನ ಡಿಸೈರ್ಸ್ನ ಫುಲ್ಫಿಲ್ ಮಾಡಿದ್ದಾರೆ. ಇನ್ನೂ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲನೂ ಖಂಡಿತ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಇದು ಆಗಲೇ ಹೇಳ್ದಂಗೆ 31st ಆಗಿತ್ತು ಆ್ಯಂಡ್ Jan 1st ಆಗಿತ್ತು. ಅದು ಥರ್ಸ್ಡೇ ಆಗಿರೋದ್ರಿಂದ ತುಂಬಾ ಖುಷಿ ಇತ್ತು ನನಗೆ, ರಾಯರ ವಾರ. ಸೊ ಯಾಕೆ ತಡ ಮಾಡ್ತೀರಾ, ಈಗಲೇ ಶುರು ಮಾಡಿ. ಖಂಡಿತ 2026 ನಿಮ್ಮ ಇಯರ್ ಆಗಿರುತ್ತೆ. ಓಕೆ, ಬಾಯ್.